ಫೇಮಸ್ ಅಂತೆ. ನೀನಾ? ಏನು? ಯಾಕೇನಾಯ್ತು? ಕಾಲೇಜಿಗೆ ಟೈಮ್ ಆಗ್ತಿದೆಯಲ್ವಾ, ಹೋಗೋದಿಲ್ವಾ ಅಂತ ಕೇಳೋಣ ಅಂತ ಬಂದೆ. ಇವತ್ತು ಒಂದೇ ಪೀರಿಯಡ್ ಇದೆ, ಅದಕ್ಕೆ ಮನೇಲೇ ಇದ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ನೀನೆಲ್ಲಾದ್ರೂ ಹೋಗೋದಿಲ್ಲ? ಇಲ್ಲಪ್ಪ, ನಾನೆಲ್ಲಿಗೆ ಹೋಗೋದಿದೆ, ಎಲ್ಲೂ ಇಲ್ಲ. ಎಲ್ಲಾದರೂ ಹೊರಗೆ ಹೋಗೋ ಪ್ರೋಗ್ರಾಮ್ ಹಾಕೋಣ ಅಂತಂದರೆ ಇವ್ನ ಮನೇಲಿರೋ ಪ್ರೋಗ್ರಾಮ್ ಹಾಕ್ಕೊಡ್ತಾನೆ. ದೂರ್ವಾಸ, ವಿಘ್ನ ಸಂತೋಷಿ. ಇನ್ನೊಬ್ಬರು ನೆಮ್ಮದಿ ಹಾಳು ಮಾಡೋದೇ ಇವನ ಕೆಲಸ. ಸಂಬಳ ತಗೊಳ್ಳೋದು, ಮನೇಲಿ ಕೂತಿರೋದು. ಇಂಥವ್ರಿಗೆಲ್ಲ ಯಾಕೆ ಕೆಲಸ ಅಂತೀನಿ. ಸುಮತೆ, ಏನದು ಗೊಣಗ್ತಾ ಇದೆಯಾ? ಏನಣ್ಣ ಕರ್ದ್ಯಾ? ಏನು ಗೊಣಗ್ತಾ ಇದೆಯಲ್ಲ, ಏನದು? ಏನಿಲ್ಲಪ್ಪ, ಸುಮ್ಮನೆ ಹಾಡು ಹೇಳ್ಕೊತಾ ಇದ್ದೆ. ನಿನ್ನಿಂದಲೇ ನಿನ್ನಿಂದಲೇ ಅಂತ. ಬೋರ್ ಆಗ್ತಾ ಇತ್ತಲ್ವಾ, ಅದಕ್ಕೆ. ಎಲ್ಲಾದ್ರೂ ಹೊರಗಡೆ ಹೋದಾರ ಹೋಗು, ನಾನು ಇರ್ತೀನಲ್ಲ ಮನೇಲಿ. ನೋಡ್ತೀನಣ್ಣ, ಯಾಕಂದರೆ 2:15 ರೋಹನ್ ಮನೆಗೆ ಬರ್ತಾನೆ. ಅವನಿಗೆ ಹಾಲು ಬಿಸ್ಕೆಟ್ ಕೊಡಬೇಕು, ಡ್ರೆಸ್ ಚೇಂಜ್ ಮಾಡಿಸ್ಬೇಕು, ಆಟಕ್ಕೆ ಕಳಿಸ್ಬೇಕು. ನಾನು ಮನೇಲಿ ಇರ್ತೀನಿ, ಎಲ್ಲ ನೋಡ್ಕೋತೇನೆ. ನೀನು ಹೋಗೋದಾಗ ಹೋಗೋ. ನಿನ್ಗೆ ದುಡ್ಡು ಬೇಕಾ? ನಾನು ಕೊಡ್ತೀನಿ, ಹೇಳು. ಡಿಸೈಡ್ ಮಾಡ್ಬೇಕಣ್ಣ, ಇನ್ನೂ ಡಿಸೈಡ್ ಮಾಡಿಲ್ಲ. ಮಾಡು ಬೇಗ ಮಾಡು. ನಿನ್ನಿಂದಲೇ ನಿನ್ನಿಂದಲೇ ನಿನ್ನಿಂದಲೇ. ಅರೆ, ಇವರಲ್ಲೋದಾ? ಒಂದೇ ನಿಮಿಷದಲ್ಲಿ ಮಾಯ. ಫೋನ್ ಬಂತು, ಅಲ್ಲಿ ಮಾತಾಡ್ತಾ ಇದ್ದಾನೆ. ಹಲೋ, ಹೇಳು. ಹಲೋ ಚೇತು, ಸಾರಿ ಕಣೋ, ಅವಾಗಲೇ ನೀನು ಫೋನ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ನಾ ಅರ್ಜೆಂಟ್ ಕೆಲಸದಲ್ಲಿದ್ದೀನಿ. ಅಕ್ಕ ಬಾವ ಬೇರೆ ಇಲ್ಲೇ ಇದ್ದಾರೆ. ಏನಾರು ಹೇಳೋದಿದ್ರೆ ಬೇಗ ಹೇಳು. ಸಿಗೋಕ್ಕಾಗೋದಿಲ್ವಾ? ಗೊತ್ತಿಲ್ಲ, ಕೇರಳಕ್ಕೆ ಹೋಗ್ಬೇಕಾಗ್ಬೋದು. ಯಾವುದಕ್ಕೆ ಅರ್ಧ ಗಂಟೆ ಬಿಟ್ಟು ನಾನೇ ಫೋನ್ ಮಾಡ್ತೀನಿ. ಸರಿ, ಬಾಯ್. ಕರ್ಮ, ಅದೇನೋ ಹೇಳ್ತಾರಲ್ಲ, ಅವಕಾಶ ಇದ್ದರೂ ಅದೃಷ್ಟ ಇರಬೇಕು ಅಂತ. ಸುಮತಿ, ಎಲ್ಲದಕ್ಕೂ ಪಡ್ಕೊಂಬಂದಿರಬೇಕು ಕಣೆ. ಹೀಗೆ ದೂರ ಹೋಗಿ ಮಾತಾಡ್ತಾನೆ ಅಂದರೆ
ಆಗಿರತ್ತೆ. ಸುಮತಿ, ಅಣ್ಣ ಕೊಟ್ಟಿರೋ ಪರ್ಮಿಷನ್ನ ಸದುಪಯೋಗ ಮಾಡ್ಕೋಬೇಕು, ವೇಸ್ಟ್ ಮಾಡೋಂಗಿಲ್ಲ. ಚೇತು ಬರ್ತಿದ್ರೆ ಏನಂತೆ, ನೀನೊಬ್ಳೆ ಹೋಗಿ ಬೆಂಗಳೂರನ್ನ ಆರಾಮಾಗಿ ಸುತ್ತಾಡ್ಕೊಂಡು ಬಾ. ಒಂದು ಫಿಲ್ಮು, ಫೋರಮ್ಮು. ಎಸ್, ಇವತ್ತು ನನಗೆ ನಾನೇ ಬಾಸ್. ಅಯ್ಯೋ, ಒಬ್ಳೆ ಆರಾಮಾಗಿ ಬೆಂಗಳೂರು ಸುತ್ಕೊಂಬರೋಣ ಅಂತಂದ್ರೆ ಇವನ್ ಫೋನ್ ಬೇರೆ. ಹೇಳೋ. ಕೇರಳಕ್ಕೆ ಹೋಗ್ತಿದ್ದೀನಿ, ರೆಸಾರ್ಟ್ ಕೆಲಸಕ್ಕೆ. ಅಯ್ಯೋ, ಅದನ್ನ ಹೇಳೋದಕ್ಕೆ ಫೋನ್ ಮಾಡಿದ್ಯಾ? ಹೋಗ, ಇವತ್ತು ನನಗೆ ಫ್ರೀ ಡೇ. ಫ್ರೈಡೇನಾ? ಒಂಥರ ಹಾಗೆ. ಅಣ್ಣನೇ ಇವತ್ತು ನನಗೆ ಪರ್ಮಿಷನ್ ಕೊಟ್ಟಿದ್ದಾನೆ. ನೀನು ಕೇರಳಕ್ಕೆ ಹೋಗೋ, ನಾನು ನನ್ನ ಪಾಡಿಗೆ ಬೆಂಗಳೂರು ಸುತ್ತೀನಿ. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಹಲೋ ಮೇಡಮ್, ಒಂದು ನಿಮಿಷ. ನಾನು ಮಾತಾಡೋದು ಸ್ವಲ್ಪ ಕೇಳಿಸ್ಕೊಳ್ಳಿ. ನಾನು ಹೋಗ್ತಿರೋದು ರಾತ್ರಿ ಬಸ್ಸಿಗೆ, ಹಾಗಾಗಿ ಸಂಜೆವರೆಗೆ ನಾನು ಫ್ರೀ ಆಗಿರ್ತೀನಿ. ಹಾಗಾದರೆ ಇವತ್ತು ನಾನು ಆಟೋ ಡ್ರೈವರ್ ಜೊತೆ ಸುತ್ತೋ ಬದಲು ಬೈಕ್ ಡ್ರೈವರ್ ಜೊತೆ ಸುತ್ತಬೋದು. ಹೇ, ಯಾಕೆ? ನಾನೇ ನಿನ್ನ ಡ್ರೈವರ್ ಥರ ಕಾಣ್ತದಿನ? ತಮಾಷೆ ಮಾಡಿದೆ ಕಣೋ. ತಮಾಷೆನೂ ಹೇಗೆ ತೊಗೋಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ? ಗೂಸ್ಲು. ಅದು ಯಾಕೋ ಇತ್ತೀಚೆಗೆ ನೀನು ಬರ್ತಾ ಬರ್ತಾ ದೂರ್ವಾಸ ಆಗ್ತಾ ಇದೆಯಾ? ಹಾಂ, ಈಗ ಅದೆಲ್ಲ ಬೇಡ. ಎಷ್ಟೊತ್ತಿಗೆ ಸಿಗ್ತೀಯಾ? ನಾನಂತೂ ಈಗ ಅಂದರೆ ಈಗಲೇ ರೆಡಿ. ಆದರೆ ನಂಗೆ ಸ್ವಲ್ಪ ಕೆಲಸ ಇದೆ, ಮನೆಗೆ ಹೋಗಿ ಬಟ್ಟೆ ಪ್ಯಾಕ್ ಮಾಡಬೇಕು. 2 ಗಂಟೆ ಸಿಗ್ತೀಯಾ? ಓ ಎಸ್, ಫಿಕ್ಸ್. ಸುಮತಿ. ಓಕೆ, ಬಾಯ್. ಓಕೆ, ಬಾಯ್. ಏನಣ್ಣ, ಕಾಲೇಜ್ಗೆ ಹೊರಟಿಯಾ? ಇಲ್ಲ, 1 ಗಂಟೆ ಹೊರಗಡೆ ಕೆಲಸ ಇದೆ, ಹೋಗಿ ಬಂದ್ಬಿಡ್ತೀನಿ. ಯಾಕೆ ನೀನೆಲ್ಲಾದ್ರೂ ಹೊರಟಿದ್ಯಾ? ಹಾಂ, ನೀನು ಹೇಳಿದ್ಯಲ್ಲ, ಅದಕ್ಕೆ ಫಿಲಮ್ಗೆ ಹೋಗ್ಬಿಟ್ಟು ಬರೋಣ ಅಂತ. ಅಯ್ಯ, ಧಾರಾಳವಾಗಿ ಹೋಗ್ಬಾ. ಏನು 10:15 ಅಲ್ವಾ? ನಾನು 12:15 ವಾಪಸ್ ಬಂದ್ಬಿಡ್ತೀನಿ. ಪರವಾಗಿಲ್ಲ ನನಗೆ? ಓ, ಪರವಾಗಿಲ್ಲ. 1-1:15 ಬಂದರೂ ಸಾಕು. ಓ, ಅಷ್ಟರೊಳಗೆ ಗ್ಯಾರಂಟಿ ಬರ್ತೀನಿ. ನೀನು ಹೋಗ್ಬಾ. ತೊಗೊಂಡಿರು. ಆಟೋಗೆ? ಕರೆಕ್ಟ್, ಆಯ್ತು. ಫಿಲಮ್ಗೆ ವಾಪಸ್ ಹೋಟೆಲ್ ಬರೋಕ್ಕೆ? ಬಾಯ್. ಬಾಯ್. ಹೀಗಿರ್ಬೇಕಪ್ಪ, ಟಕ್ ಅಂತ ಪ್ಲ್ಯಾನ್ ಮಾಡಿಬಿಡ್ಬೇಕು, ಹೊರಟ್ಬಿಡ್ಬೇಕು. ಮೊದಲೇ ಪ್ಲ್ಯಾನ್ ಮಾಡಿದ್ರೇ ಎಡವಟ್ಟು. ಇವತ್ತೇನೇ ಆಗಲಿ, ಅಣ್ಣ ನೀನು ಗ್ರೇಟ್. ದೇವ್ರೆ, ನಮ್ಮ ಅಣ್ಣಂಗೆ ಸದಾಕಾಲ ಇದೇ ಬುದ್ಧಿ ಕೊಡಪ್ಪ. ಹೋಗೋದಕ್ಕೆ ಪರ್ಮಿಷನ್ನು, ಧನ ಸಹಾಯ. ಆಹಾ. ಅಂದರೆ ಅವಳೀಗ ನಿನ್ನ ಮೇಲೆ ಸೇಡು ತೀರ್ಸ್ಕೊತಾ ಇದ್ದಾಳೆ ಏನು? ಅದೇನು ಸೇಡು ಇಲ್ಲ, ನನ್ನ ಮೇಲಿನ ಸಿಟ್ಟು ಅಥವಾ ತಾನೇನು ಅಂತ ತೋರಿಸ್ಕೊಳ್ಳೋ ರೀತಿನೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಅಂಕಲ್. ತುಂಬ ಬೇಸರ ಆಗ್ತದೆ. ನಾನು ಅವತ್ತು ನಿನಗೆ ಅಷ್ಟೆಲ್ಲ ಹೇಳಿದ್ರೂ ನೀನೇ ಹಠ ಹಿಡಿದು ಅಲ್ಲೇ ಹೋಗ್ತೀನಿ ಅಂತ ಹೋದೆ. ಅವಳು ನಿನ್ನ ಇಷ್ಟರ ಮಟ್ಟ ನಿರ್ಲಕ್ಷ್ಯ ಮಾಡ್ತಾಳೆ ಅಂತ ನನಗೆ ಗೊತ್ತಿಲ್ಲದೆ ಇದ್ರೂ ಮುಂಚಿನ ಹಾಗೆ ನಿನ್ನ ನೋಡ್ಕೊಳ್ಳಲ್ಲ ಅನ್ನೋದಂತೂ ನನಗೆ ಗೊತ್ತಿತ್ತು. ನನಗೂ ಅಷ್ಟೇ ಅಂಕಲ್, ಎಲ್ಲದಕ್ಕೂ ನಿರ್ಧಾರ ಮಾಡಿಕೊಂಡೇ ಹೋಗಿದ್ದೆ. ಆದರೆ ಈ ರೀತಿ ತಣ್ಣಗೆ ಬೆಣ್ಣೆಯಿಂದ ಕೂದಲು ತೆಗೆಯೋ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೋಗಲಿ, ಊಟ ತಿಂಡಿಗೇನು ಕೊರತೆ ಮಾಡಿಲ್ಲ ತಾನೆ? ಕೊರತೆ ಇಲ್ಲ ಅಂಕಲ್, ಆದರೆ ತಿಂದೇ ಇರೋ ಹಾಗೆ ಮಾಡ್ತಾರೆ. ಮೊದಲೆಲ್ಲ ಊಟ ತಿಂಡಿ ಎಲ್ಲ ರೂಮ್ಗೆ ತಂದು ಕೊಡ್ತಿದ್ರು. ನಿಜ ಹೇಳಬೇಕಂದ್ರೆ ನನಗೂ ಈ ರೀತಿ ಸೇವೆ ಮಾಡಿಸ್ಕೊಳ್ಳೋದೆಲ್ಲ ಇಷ್ಟ ಇರಲಿಲ್ಲ. ಈ ರೀತಿ ಎಲ್ಲ ಮಾಡಬೇಡಿ ಅಂತ ನಾನು ಎಷ್ಟೋ ಸಲ ಹೇಳಿದ್ದಿದೆ. ಆದರೆ ಈಗ ಎಲ್ಲ ಉಲ್ಟಾ. ನಾನೇ ಅಡುಗೆ ಮನೆಗೆ ಹೋಗಿ ಊಟ ಎಲ್ಲ ಹಾಕ್ಕೋಬೇಕು. ಹಾರ್ಲಿಕ್ಸು ಕೂಡ ನಾನೇ ಮಿಕ್ಸ್ ಮಾಡ್ಕೋಬೇಕು. ಅವ್ರೇನಾದರೂ ಹೊರಗಡೆ ಹೋದರೆ ಅಡುಗೆನೂ ನಾನೇ ಮಾಡಬೇಕಾಗತ್ತೆ. ಇವೆಲ್ಲ ದೊಡ್ಡ ವಿಚಾರ ಅಂತ ನನಗೆ ಅನಿಸಲ್ಲಮ್ಮ. ನಿನ್ನ ಕೆಲಸ ನೀನೇ ಮಾಡಿಕೊಂಡ್ರೆ ನಿನ್ನ ಆರೋಗ್ಯಕ್ಕೂ ಒಳ್ಳೇದಲ್ವಾ? ನನಗೇನು ಆಗಲ್ಲ ಅಂತ ನಾನು ಹೇಳ್ತಿಲ್ಲ ಅಂಕಲ್. ಆದರೆ ಅವ್ರ ತಿರಸ್ಕಾರ, ಆಲಕ್ಷ್ಯದ ವರ್ತನೆ ನನಗೆ ಬೇಸರ ಹುಟ್ಟಿಸುತ್ತೆ. ಈಗ ಈ ಪರಿಸ್ಥಿತಿನ ನೀನು ಒಪ್ಕೊಳ್ಳೇಬೇಕಾಗಿದೆ. ನೀನೇ ಮಾಡ್ಕೊಂಡಿರೋದಿದು. ನಾನು ಒಳ್ಳೆತನದ ಯೋಚನೆ ಮಾಡಿದೆ. ಮೊನ್ನೆ ಏನಾಯಿತು ಗೊತ್ತಾ ಅಂಕಲ್?
ಇದ್ದಕ್ಕಿದ್ದಾಗೆ ನಮ್ಮ ಅಕ್ಕ ಬರ್ತಿದ್ದಾರೆ ಅಂತ ಹೇಳಿ ನನ್ನನ್ನು ಅವ್ರ ರೆಸಾರ್ಟಲ್ಲಿ ಇರಿಸಿದ್ರು. ನಾನು ಅದಕ್ಕೊಪ್ಪಿ ಅಲ್ಲಿದ್ದೆ. ಒಂದೇ ಒಂದಿನ ಅಲ್ವಾ ಅಂತ ನಾನು ಹೆಚ್ಚಿಗೆ ಬಟ್ಟೆ ಏನು ತೊಗೊಂಡು ಹೋಗಿರಲಿಲ್ಲ. ರಾತ್ರಿ ಫೋನ್ ಮಾಡಿ ನೀನು ಇನ್ನೂ ಒಂದಿನ ಅಲ್ಲೇ ಇರಬೇಕಾಗತ್ತೆ ಅಂತ ಹೇಳಿದ್ರು. ಅಟ್ಲೀಸ್ಟ್ ನನ್ನ ಬಟ್ಟೆನಾದರೂ ಕಳಿಸ್ಕೊಡ್ಬೇಕಲ್ವಾ? ಇದೆಲ್ಲ ಬೇಕು ಅಂತಲೇ ಮಾಡಿದ್ದಲ್ವಾ ಅಂಕಲ್? ನೀವೇ ಹೇಳಿ. ಇದೊಂಥರ ವಿಕೃತ ಮನೋಭಾವ, ಸ್ಯಾಡಿಸ್ಟಿಕ್ ಪ್ಲೆಷರ್ ಅಂತ ನೋಡಿ ಇಂಗ್ಲೀಷ್ನಲ್ಲಿ. ಹಾಗೆ ಆದರೆ ನಿಜ ಸ್ಥಿತಿ ಏನು ಅಂತ ಗೊತ್ತಾ ಅಂಕಲ್? ಅವತ್ತು ಅವ್ರ ಅಕ್ಕ ಬಂದೇ ಇರಲಿಲ್ಲ. ಆಮೇಲೆ ನನಗೆ ಗೊತ್ತಾಯಿತು, ಸುಮ್ಮನೆ ನನ್ನನ್ನು 2 ದಿನ ಬೇರೆ ಇರೋ ಥರ ಮಾಡಬೇಕು ಅಂತಲೇ ಹೀಗೆ ಮಾಡಿದ್ದಾರೆ. ಇದಕ್ಕೇನಂತೀರಿ? ಛೇ, ಇದರಿಂದ ಅವಳಿಗೆ ಏನು ಸಿಗುತ್ತೆ? ಅವ್ರ ಕೈ ಮೇಲಾಯಿತು ಅನ್ನೋ ಸಂತೋಷ ಸಿಗ್ಬೋದು. ಈಗ ನಿನಗೆ ಎಷ್ಟು ತಿಂಗಳು? 5. ಆದರೆ ಮಗು ತೆಗೆಸೋ ವಿಚಾರ ಮಾತ್ರ ಬೇಡ ಅಂಕಲ್. ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡು ಹಗುರ ಆಗೋಣ ಅಂತ ಇಲ್ಲಿಗೆ ಬಂದೆ. ಒಳ್ಳೆ ಕೆಲಸನೇ ಮಾಡಿದೆ. ಆದರೆ ನೀನು ಸುಮ್ಮನೆ ಇದ್ದು ಬಿಟ್ಟರೆ ಅವ್ರು ಈ ರೀತಿ ವರ್ತನೆ ಜಾಸ್ತಿ ಆಗ್ತಾನೆ ಹೋಗುತ್ತಮ್ಮ. ನೀನು ವಿರೋಧ ವ್ಯಕ್ತಪಡಿಸ್ಬೇಕು. ಅವ್ರ ಥರನೇ ನಾಜೂಕಾಗಿ ಆ ಕೆಲಸ ಮಾಡು. ಏನು ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ. ಇಲ್ಲ ಮೇಡಮ್, ಏನೂ ಹೇಳಿಲ್ಲ. ಏನೋ ಕೆಲಸ ಇದೆ ಅಂತ ಇಬ್ಬರು ಹೋದರು. ಅಲ್ಲಮ್ಮ, ಎಷ್ಟು ಸರಿ ಹೇಳ್ಬೇಕು ನಿಂಗೆ ಅವ್ರು ಹೋದ ತಕ್ಷಣ ಅಶ್ವಿನಿಗೆ ಕಳಿಸು ಅಂತ? ಪ್ರತಿ ಸಲನೂ ಮರ್ತು ಬಿಡ್ತೀಯ ನೀನು. ಮರ್ತಿಲ್ಲ ಮೇಡಮ್, ಅವ್ರು ಹೋದ್ಮೇಲೆ ಅಶ್ವಿನ್ ಬಂದಿದ್ದು. ಯಾಕೋ ಈ ಅಶ್ವಿನ್ ಕೂಡ ಸೋಮಾರಿ ಆಗ್ತಾ ಇದ್ದಾನೆ. ಇಲ್ಲ ಮೇಡಮ್, ಅಶ್ವಿನ್ನ ಪ್ರೆಸ್ ಮೀಟ್ ಅರೇಂಜ್ ಮಾಡೋಕ್ಕೆ ಬೆಳಗ್ಗೆನೇ ಕಳಿಸಿದ್ರಂತೆ. ಈಗ ಬಂದು ಕೊಡ್ತೀನಿ. ಅಶ್ವಿನ್, ಇಮಿಡಿಯೇಟ್ ಪ್ರೆಸ್ ಮೀಟ್ ಇತ್ತು ಅಂತ. ಅಶ್ವಿನ್ ಒಂದ್ಸಲ ಅವ್ರನ್ನ ರೆಡ್ ಹ್ಯಾಂಡೆಡ್ ಹಿಡಿಬೇಕು ಅಂತ ಹೇಳಿದ್ದೀನಲ್ವಾ? ನನ್ನ ಫ್ರೆಂಡ್ಸ್ಗೂ ಪದ್ಮಾ ಮೇಡಮ್ ಅಂದ್ರೆ ಯಾರು ಅಂತ ತೋರಿಸಿದ್ದೀನಿ. ಅವ್ರಿಗೇನ ಕಾಣಿಸ್ಕೊಂಡ್ರೆ ಕೂಡಲೇ ಫೋನ್ ಮಾಡ್ತಾರೆ. ಗುಡ್. ನೀವೇನು ವರಿ ಮಾಡಬೇಡಿ, ನಾನಿದ್ದೀನಿ. ಬರ್ತಾ ಬರ್ತಾ ಅವ್ರ ಓಡಾಟ ಜಾಸ್ತಿನೇ ಆಯಿತು. ಒಂದ್ಸಲ ಬಿಸಿ ಮುಟ್ಟಿಸ್ತೀನಿ, ಎಲ್ಲ ತಣ್ಣಗಾಗತ್ತೆ. ಎಕ್ಸ್ಕ್ಯೂಸ್ ಮೀ, ಇದು ಪದ್ಮ ಕೆಲಸ ಮಾಡೋ ಆಫೀಸ್ ಇದೆನಾ? ಹೌದು, ಆದರೆ ಇವಾಗ ಅವ್ರ ಆಫೀಸಲ್ಲಿಲ್ಲ. ಬಾಸ್ ಜೊತೆ ಒಂದು ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ. ಏನಾರು ಹೇಳಬೇಕಿತ್ತಾ? ಚೇಚೆ, ಅಂಥದ್ದೇನಿಲ್ಲ. ನಾನು ಅವಳ ಹಸ್ಬೆಂಡು. ಬಾಸ್ ಅಂದರೆ ಹೆಗ್ಡೆ ಅಂತ, ನಮ್ಮ ಅಣ್ಣ. ಹೌದಾ? ಸರಿ, ಇಲ್ಲೇ ಈ ಕಡೆ ಬಂದಿದ್ದೆ, ಬರ್ತೀನಿ. ಒಂದು ನಿಮಿಷ ಸರ್, ನಿಮ್ಮ ಹೆಸರು? ವಿದ್ಯಾಧರ ಹಳೇಬೀಡ್ ಅಂತ. ಕಾರ್ಡ್ ಏನಾದ್ರು? ಕಾರ್ಡ್ ಇಲ್ಲ, ಫೋನ್ ನಂಬರ್ ಬರ್ಕೊಡಿ. 98457 98457 7433. 7433. ಓಕೆ, ವಿದ್ಯಾಧರ್ ಹೇಳಿಬಿಡಲ್ಲ. ಹಾಂ, ಬಾಯ್. ಥ್ಯಾಂಕ್ ಯು ಸರ್. ಹಲೋ ಅತ್ತಿಗೆ, ಈಗ ತಾನೇ ಪದ್ಮಾರ್ ಹಸ್ಬೆಂಡ್ ಬಂದಿದ್ರು, ವಿದ್ಯಾಧರ್ ಹಳೇಬೇಡ ಅಂತ. ನಂಬರ್ ತೊಗೊಂಡಿದ್ದೀನಿ, ಈಗಲೇ SMS ಮಾಡ್ತೀನಿ. ಎಣ್ಣ ಏನಪ್ಪ, ಇಷ್ಟೊತ್ತಾದರೂ ಬರೋದೇ ಇಲ್ಲ. ಎಲ್ಲಾದರೂ ಹೋಗ್ಬಿಟ್ರೆ ಕೂತಲ್ಲೇ ಕುರ್ಚಿ ಮರಿತಾನೆ. ಚೂರಾದರೂ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಅವನಿಗೆ. ಪರವಾಗಿಲ್ಲ, ಟೈಮ್ ಸೆನ್ಸ್ ಇದೆ. ಸುಮತಿ ಅವರೇ, ಒಳಗೆ ಬರ್ಬೋದಾ? ನೀವಾ? ಬನ್ನಿ. ಕುತ್ಕೊಳ್ಳಿ. ಏನಿಲ್ಲ, ಮೇಷ್ಟ್ರು ಇವತ್ತು ಕಾಲೇಜಿಗೆ ಬಂದಿರಲಿಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ, ಅಣ್ಣ ರಜಾ ಹಾಕಿದ್ದಾನೆ. ಮತ್ತೆ ಇಲ್ಲಿ ಕಾಣಿಸ್ತಿಲ್ಲ? ಇಲ್ಲೇ ಎಲ್ಲ ಹೊರಗೆ ಹೋಗಿದ್ದಾನೆ, ಇನ್ನೇನು ಬರ್ತಾನೆ. ಸುಮತಿ ಒಂದು ರಿಕ್ವೆಸ್ಟು. ಹಾಂ, ನೀವು ತಪ್ಪು ತಿಳ್ಕೊಬಾರ್ದು, ಹಾಗೆ ಬೇಜಾರು ಮಾಡ್ಕೋಬಾರ್ದು. ಏನಂತ ಹೇಳಿ? ನಾನು ನಿಮಗೊಂದು ಚಿಕ್ಕ ಗಿಫ್ಟ್ ತಂದಿದ್ದೀನಿ, ಮಿಸ್ಟೇಕ್ ಮಾಡ್ಕೊಳ್ದಿದ್ರೆ ಕೊಡ್ತೀನಿ. ನೀವು ಇಷ್ಟೊಂದೆಲ್ಲ ಹೇಳಿದ್ಮೇಲೆ ನಾನು ತಪ್ಪು ತಿಳ್ಕೊಂಡ್ರೆ ಚೆನ್ನಾಗಿರುತ್ತಾ?
ಕಾಸ್ಟ್ಲಿ ಗಿಫ್ಟು ನೀವು ಕೊಡೋದು ಒಳ್ಳೇದಲ್ಲ, ನಾನು ತಗೊಳ್ಳೋದು ಸರಿ ಇಲ್ಲ. 5-6 ಸಾವಿರ ರೂಪಾಯಿ ಏನು ಮಹಾ, ದುಡ್ಡು ಮುಖ್ಯ ಅಲ್ಲ, ನಿಮ್ಮ ಸೇಫ್ಟಿ ಮುಖ್ಯ. ಮನೇಲಿ ಬೇರೆ ಒಬ್ಬರೇ ಇರ್ತೀರ. FM ಇದೆ, ವಿಡಿಯೋನೂ ಇದೆ, MP3 ಆಪ್ಷನು ಇದೆ, ಫೋಟೋ ವಿಡಿಯೋನೂ ತೆಗಿಬೋದು. ತುಂಬ ಫೆಸಿಲಿಟೀಸ್ ಇದೆ. ಹೌದಾ? ಬೇಜಾರು ಕಳ್ದಂಗೆ ಆಗುತ್ತೆ, ಸೇಫ್ಟಿ ಇದ್ದಂಗೆ ಆಗುತ್ತೆ. ಪ್ಲೀಸ್ ತಗೊಳ್ಳಿ. ಥ್ಯಾಂಕ್ ಯು ಆಶು. ಇದರಲ್ಲಿ ನಾನು ನಂಬರ್ ಫೀಡ್ ಮಾಡಿದ್ದೀನಿ. ನಿಮ್ಗೆ ಬೇಜಾರಾದಾಗಲೆಲ್ಲ ನನಗೆ ಫೋನ್ ಮಾಡ್ಬೋದು. ನೀವೇನಂದ್ಕೋತೀರಂತ ಭಯ ಆಗಿತ್ತು. ತೊಗೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀವೆಲ್ಲೋ ಹೊರಟಿರೋ ಆಗಿದೆ. ಹೌದು, ನನ್ನ ಫ್ರೆಂಡ್ ಒಬ್ಬರು ಕೇರಳಾಗ ಹೊರಟಿದ್ದಾರೆ. ಅದೇ ನಾನು ನಿಮ್ಗೆ ಅವತ್ತು ಪರಿಚಯ ಮಾಡಿಸ್ಕೊಟ್ನಲ್ಲ, ಚೇತನ್ ಅಂತ, ಅವರು. ಹೌದಾ? ಚೇತನ್ ಅಂದರೆ ಅವ್ರ ಬಾವ ರೆಸಾರ್ಟ್ ಇಟ್ಕೊಂಡಿದ್ದಾರೆ ಅವರಾ? ಹಾಂ, ಅವರೇ. ಎಷ್ಟೊತ್ತಿಗೆ ಹೋಗ್ತಿದ್ದಾರೆ? ರಾತ್ರಿ 8:30ಗೆ ಹೊರಡ್ತಾ ಇದ್ದಾರೆ. ಸುಮತಿ ಅವರೇ, ಒಂದು ವಿಚಾರ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಚೇತನ್ ನಡತೆ ಸರಿ ಇಲ್ವಂತೆ. ಅವ್ರ ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು, ಅವ್ರ ರೆಸಾರ್ಟಲ್ಲಿ ಏನೋ ಕೆಟ್ಟ ಕೆಲಸಗಳು ನಡೀತಂತೆ. ಒಟ್ಟಿನಲ್ಲಿ ಅವ್ರಿಗೆ ಕೆಟ್ಟ ಹೆಸರಿದೆ. ಹೋಗಲಿ ಬಿಡಿ, ಅದನ್ನು ಕಟ್ಕೊಂಡು ನನಗೇನಾಗಬೇಕಾಗಿದೆ. ಚೇತನ್ ನನ್ನ ಫ್ರೆಂಡ್ ಅಷ್ಟೇ. ಹಾಗಲ್ಲ, ವಿಷಯ ಗೊತ್ತಾದ್ಮೇಲೆ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದಲ್ವಾ? ಕರೆಕ್ಟ್, ನೀವು ಹೇಳಿದ್ದು ಒಳ್ಳೇದೇ ಆಯಿತು. ಸರಿ, ನಾನಿನ್ನು ಹೊರಡ್ತೀನಿ. ಹಾಂ, ಅವಾಗವಾಗ ಫೋನ್ ಮಾಡ್ತಾಯಿರಿ. ಹಾಂ, ಹೊರಡ್ಲಾ? ಹಾಂ, ಹೋಗ್ಬೋದು. ಬರ್ತೀನಿ. ಹಾಂ ಫೋನ್ ಮಾಡಿ. ಹಾಂ ಹಾಂ ಬಾಗಿಲು ಹಾಕ್ಕೊಳ್ಳಿ. ಹಾಂ ಬರ್ತೀನಿ. ಹಾಂ. ಸುಮತಿ, ಇನ್ನೊಂದು ಏನೋ ಇದೆ ಕಣೆ. ನಂಗೆ ಅನ್ಸುತ್ತೆ ಇನ್ನೊಂದು ವರ್ಷ ಹೋದರೆ ಗ್ಯಾರಂಟಿ ನಾನು ಮೊಬೈಲ್ ಅಂಗಡಿನ ಓಪನ್ ಮಾಡ್ತೀಯ ಅಂತ. ಶಬಾಷ್. ಹಲೋ ಅಣ್ಣ, ಎಲ್ಲಿದೆಯಾ? ಹಾಂ ಸರಿ, ನಾ ಹೊರಡ್ಲಾ? ನಿನ್ನ ಹತ್ರ ಇನ್ನೊಂದು ಕೀ ಇದೆ ತಾನೆ? ಆಮೇಲೆ ರೋಹನ್ನ ನೋಡ್ಕೋಬೇಕು. ಹಾಂ ಸರಿ ಸರಿ ಸರಿ, ನಾ ಹೊರಡ್ತೀನಿ. ಹಾಂ ಓಕೆ, ಬಾಯ್.
ರಘು ಎಲ್ಲೂ ಇಲ್ಲ. ಎಲ್ಲಾದರೂ ಹೊರಗೆ ಹೋಗಿದ್ದಾಳೇನೋ. ನನಗೆ ಗೊತ್ತಿಲ್ಲ. ಏನಾದರೂ ಕೇಳಿದ್ರೆ ಗಂಟ್ಲಿಗೆ ಬಾಯಿ ಹಾಕ್ತಾಳೆ. ಅಲ್ಲ ರಘು, ಯಾರಾದರೂ ಹೀಗೆ ಹೊರಗೆ ಹೋಗ್ತಾರಾ ಹೇಳು? ಬೇರೆಯವ್ರಿಗೆ ಗೊತ್ತಾದರೆ ಇವಳು ಮಾನನೇ ಅಲ್ವಾ ಹೋಗೋದು? ಬಿಟ್ಬಿಡಿ ಯಶು, ಆ ಪ್ರಜ್ಞೆ ಅವ್ರಿಗಿರ್ಬೇಕಲ್ಲ. ರಘು, ಆಮೇಲೆ ಅಪವಾದ ಬರೋದು ನಮ್ಮ ಮೇಲೆ. ಏನಾದರೂ ಮಾಡ್ಕೊಳ್ಳಿ, ಅವಳಿಷ್ಟ. ನಾನಂತೂ ಒಂದು ಮಾತಾಡಲ್ಲ. ಮೌನವಾಗಿದ್ರೇ ಪರಿಣಾಮ ಜಾಸ್ತಿ. ಅದು ಸರಿ, ಎಲ್ಲಿಗೆ ಹೋಗಿದ್ದಾಳೆ ಅವಳು? ಬೋರ್ ಆಯಿತು, ಹೊರಗಡೆ ಹೋಗಿದ್ದೆ.